ಎರಡು ಬಂದು ಅಂದ್ರೆ ಎರಡು ತರದ್ ಹೇಳ್ತಾ ಹೋಗ್ತಾರೆ. ಒಂದ ಇತ್ತಂದ್ರೆ ಓಕೆ ಪುಟ, ಎರಡು ಬಂದು ತಿಳ್ಕೊರಿ, ಎರಡು ತರದ್ದು ಸಾಂದ್ರತೆ ಸೇಮ್ ಇರೋದಿಲ್ಲ. ಏನಾಗ ಎರಡು ತರದ್ದು ಹೆಚ್ಚ ಕಡಿಮೆ ಆಗ್ತಾ ಹೋಗ್ತದ್ರಿ. ಒಂದ್ ಸೆಕೆಂಡ್ ರೀ, ಇಲ್ಲಿ ಎರಡೂ ತರದ ದ್ರಾವಣಗಳ ಸಾಂದ್ರತೆ ಸೇಮ್ ಇರೋದಿಲ್ಲ. ಎರಡೂ ತರದ್ದು ಈಗ ಇಲ್ಲಿ ಏನ್ ಹೇಳ್ತಾರಪ್ಪಿ, ಎರಡು ದ್ರಾವಣಗಳು ಅದಾವ ಅಂತ ಅನ್ಕೋರಿ. ಈಗ ನೋಡ್ರಿ, ಸೇಮ್ ಸಲ್ಯೂಟ್ ಅಂಡ್ ಪಿ ಎಚ್ ಕಾನ್ಸಂಟ್ರೇಷನ್ ಅಂದ್ರೆ ಅದರೊಳಗಡೆ ಇರ್ತಕ್ಕಂಥ ಹೈಡ್ರೋನಿಯಂ ಅಯಾನ್ಸ್ಗಳು ಅಂತ ಕರಿತೀವಿ, ಹೈಡ್ರೋಜನ್ ಅಯಾನ್ಗಳು ಅಂತ ಹೇಳ್ತಿರ್ತೀವಿ. ಆ ಎರಡು ಹೈಡ್ರೋಜನ್ ಅಯಾನ್ಗಳ ಸಾರತೆ ಏನಾಗ್ತಾ ಹೋಗ್ತೈತಿ, ಹೆಚ್ಚು ಕಡಿಮೆ ಆಗ. ಸೇಮ್ ಇತ್ತಂದ್ರ ಐಸೋಟೋನಿಕ್, ಅದೇ ಹೇಳ್ತಾವ ನೋಡ್ರಿ. ನೋಡಪ್ಪಿ, ಐಸೋಟೋನಿಕ್ ಸೊಲ್ಯೂಷನ್ಸ್ ಆರ್ ದೋಸ್ ವಿಚ್ ಹ್ಯಾವ್ ದಿ ಸೇಮ್ ಸಲ್ಯೂಟ್ ಅಂಡ್ ಪಿ ಎಚ್ ಕಾನ್ಸಂಟ್ರೇಷನ್. ಎರಡೂ ತರದ ಸಾಂದ್ರತೆ ಏನಾಗಿರ್ಬೇಕು, ಸೇಮ್ ಇತ್ತಂದ್ರ ಅದೇ ಹೇಳ್ತಾವ. ಫ್ಲೂಯಿಡ್ ಬಾಡಿ, ದ ಫ್ಲೂಯಿಡ್ ಆರ್ ಸೈಟೋಪ್ಲಾಸ್ಮ್, ಅದ್ರ ಸುತ್ತಮುತ್ತ ವಾತಾವರಣದಾಗ್ರೆ ಇರ್ಬೋದು ಅಥವಾ ಅದ್ರ ಬಾಡಿ ಒಳಗಡೆ. ಅಂದ್ರೆ ಈಗ ನೋಡಪ್ಪಿ, ಕನ್ಫ್ಯೂಸ್ ಆಗಬೇಡ್ರಿ. ಈಗ ಸೇಮ್ ಪಿ ಎಚ್ ಅಂತಂದ್ರೆ, ಈಗ ಪಿ ಎಚ್ ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರೀತಾರೆ, ಒಬ್ಬೊಬ್ಬ ಪವರ್ ಆಫ್ ಹೈಡ್ರೋಜನ್ ಅಂತ ಕರೀತಾರೆ. ಎರಡೂದ್ರೊಳಗಡೆ ಕಾನ್ಸಂಟ್ರೇಷನ್, ನೀರಿನ ಸಾಂದ್ರತೆ ಆಗಿರ್ಬೋದು, ಇನ್ನಿತರದ ಲವಣಗಳ ಸಾಂದ್ರತೆ ಆಗಿರ್ಬೋದು, ಎರಡೂ ಬಾಡಿ ಒಳಗಡೆ ಅಥವಾ ಎರಡು ಜೀವಕೋಶ ಒಳಗಡೆ ಎರಡೂ ಕಡೆ ಸೇಮ್ ಇತ್ತಂದ್ರೆ ಅದಕ್ಕೆ ಐಸೋಟೋನಿಕ್ ಅಂತ ಕರೀತಾರೆ. ಈಗ ಒಂದೊಂದ್ರದಾಗ ಪಿ ಎಚ್ ವ್ಯಾಲ್ಯೂ ಹೆಚ್ಚಿರ್ತೈತೆ, ಒಂದೊಂದ್ರಾಗ ಕಡಿಮೆ ಇರ್ತದೆ, ಹೌದಿಲ್ರಿ? ಎರಡೂ ಕಡೆ ಸೇಮ್ ಇರ್ಬೇಕಂತೇನಿಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಎರಡೂ ಕಡೆ ಸೇಮ್ ಇತ್ತಂದ್ರ ಅದಕ್ಕೆ ನಾವೇನ್ ಕರಿತೀವಿ, ಐಸೋಟೋನಿಕ್ ಅಂತ ಕರಿತೀವಿ. ಹೌದಾ? ಈ ಎರಡನೇದು ಏನ್ ಕೊಡ್ತಾನಪ್ಪಿ, ಹೈಪೋಟೋನಿಕ್ ಸೊಲ್ಯೂಷನ್ಸ್. ಹೈಪೋಟೋನಿಕ್ ಅಂತಂದ್ರೆ ಏನ್ರಿ ನೋಡ್ರಿ, ಕಂಟೈನ್ಸ್ ಲೆಸ್ಸರ್ ಅಮೌಂಟ್ ಆಫ್ ದಿ ಸಲ್ಯೂಟ್ ಕಾನ್ಸಂಟ್ರೇಷನ್ ಕಂಪೇರ್ ಟು ದಿ ಸರೌಂಡಿಂಗ್ ಫ್ಲೂಯಿಡ್. ಈಗ ಒಂದು ಇಲ್ಲಿ ನೋಡ್ರಿ, ನೀವು ಇದೇ ಹೇಳಿದ್ರಲ್ಲ, ಇಲ್ಲಿ ಹೊರಗಡೆಕ್ಕಿಂತನೂ ಒಳಗಡೆ ಏನಾಗಿರ್ಬೇಕು, ಲೆಸ್ ಇರಬೇಕು. ಈಗ ನೋಡಪ್ಪ, ಈಗ ವಾತಾವರಣದಾಗ ಪಿ ಎಚ್ ವ್ಯಾಲ್ಯೂ ನಿಮ್ಮ ಪ್ರಕಾರ ಈಗ ನೋಡ್ರೆ, ನಾವು ಒಂದೀಗ ನಾವು ಬಾಡಿ ಏನೋ ನೀರಾಗಿರುತ್ತೆ, ನೀರೊಳಗಡೆ ಇರ್ತಕ್ಕಂಥ ಸರೌಂಡಿಂಗ್ ಪಿ ಎಚ್ ವ್ಯಾಲ್ಯೂ ಈ ಒಳಗಿನ ವಸ್ತುಕ್ಕಿಂತನೂ ಕಡಿಮೆ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈಗ ಗ್ರೇಪ್ಸ್ ಕೊಡ್ಬೋದು, ಒಣ ದ್ರಾಕ್ಷಿ ಕೊಟ್ಟಂದ್ರೆ ಅಂದ್ರೆ, ಈಗ ನೋಡ್ರಿ, ಒಣ ದ್ರಾಕ್ಷಿ ನೀರಾಗ ಹಾಕಿದ್ರೆ ಅಂದ್ರೆ ಏನಾಗ್ತೈತಿ, ಹೊರಗಿನ ನೀರು ದ್ರಾಕ್ಷಿ ಒಳಗಡೆ ಬರ್ತದೆ, ಹೌದಿಲ್ರಿ? ಏನ್ರಿ ಕೋಲಾರ ಅವ್ರ, ಈಗ ಏನ್ ಎಕ್ಸಾಂಪಲ್ ಕೊಡತ್ತಂದ್ರ ಹೈಪೋಟೋನಿಕ್ ಏನ್ ಹೇಳ್ತಾರಿ, ಕಂಟೈನ್ಸ್ ದ ಲೆಸ್ಸರ್ ಅಮೌಂಟ್ ಆಫ್ ದಿ ಸೊಲ್ಯೂಟ್ ಕಾನ್ಸಂಟ್ರೇಷನ್ ದೆನ್ ದಿ ಸರೌಂಡಿಂಗ್. ಅಂದ್ರೆ ಹೊರಗಿರ್ತಕ್ಕಂಥ ಸಾಂದ್ರತೆಗಿಂತ ಒಳಗಡೆ ಕಡಿಮೆ ಇತ್ತಂದ್ರ ಹೊರಗಿಂದು ಒಳಗೆ ಬರ್ತದೆ. ಅದಕ್ಕೊಂದು ಎಕ್ಸಾಂಪಲ್ ಯಾವ ಕೊಟ್ಟಿದ್ರಿ, ನನ್ನ ಗ್ರೇಪ್ಸ್, ಡ್ರೈ ಗ್ರೇಪ್ಸ್ ಕೊಟ್ರಿ, ಒಣ ದ್ರಾಕ್ಷಿ ನೀರೊಳಗೆ ಹಾಕಿ ದ್ರಾಕ್ಷಿ ಉಬ್ಕೋತದ, ಯಾಕ್ರಿ? ಅದ್ರಾಗ ನೀರಿನ ಸಾಮರ್ಥ್ಯ ಕಡಿಮೆ ಇತ್ತು, ಹೊರಗಿಂದ ಒಳಗಡೆ ಬಂದ. ಇದೇ ಹೇಳ್ತಾನ್ರಿ ಹೈಪೋಟೋನಿಕ್. ಅದಕ್ಕೆ ದ ಕಂಟೈನ್ಸ್ ಲೆಸ್ಸರ್ ಅಮೌಂಟ್ ಆಫ್ ದ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಕಂಪೇರ್ ಟು ದಿ ಸರೌಂಡಿಂಗ್ ಫ್ಲೂಯಿಡ್. ನೋಡ್ರಿ, the cell and force the cell rupture due to the excess input of the water into the cell. The same thing happened sometimes crack on our body. ನಮ್ಮ ದೇಹಗಳು ನೀವು ಥಂಡಿದಿಂದ ಮೈ ಹಿಡಿತಿರ್ತಿರಲ್ಲ, ಇದೇ ಸೇಮ್ ರೀಸನ್ ಹೈಪೋಟೋನಿಕ್ ಸೊಲ್ಯೂಷನ್ಸ್. ಯಾಕಂದ್ರೆ ನಮ್ಮ ದೇಹದೊಳಗಡೆ ಇರ್ತಕ್ಕಂಥ ತಾಪಮಾನ ಹೊರಗಿನಕ್ಕಿಂತ ಕಡಿಮೆ ಆಗ್ತದೆ. ಬೇಸಿಗೆದಿಂದ ಹೊರಗೆ ಟೆಂಪರೇಚರ್ ಜಾಸ್ತಿ ಆಗ್ತೈತಿ, ನಮ್ಮ ಟೆಂಪರೇಚರ್ ಕಡಿಮೆ ಇರ್ತದೆ. ಹೊರಗಿನ ಟೆಂಪರೇಚರ್ ನಮ್ಮ ಬಾಡಿ ಒಳಗಡೆ ಬರಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥದ್ದು ವಾಟರ್ ಕಂಟೆಂಟ್ ಹೊರಗಡೆ ಹೋಗಕ್ಕೆ ಟ್ರೈ ಮಾಡೋದು. ಅವಾಗ ನಮ್ಮ ಸ್ಕಿನ್ ಏನಾಗ್ತೈತಿ, ರಪ್ಚರ್ ಆಗಿ ಹೊಡಿತೈತಿ, ಹೌದಿಲ್ರಿ? ಸ್ಕಿನ್ ನೀವು ಮೈ ಹೊಡಿತೈತ್ರಿ ಐತೈತಿ. ಥಂಡಿಗೂ ಅದ ಸೇಮ್ ಆಗ್ತದೆ. ಥಂಡಿಗೆ ಯಾಕ್ರಿ, ಹೊರಗಡೆ ಕೋಲ್ಡ್ ನಮ್ಮ ಬಾಡಿಗಿಂತ ಕಡಿಮೆ ಇರ್ತೈತಿ. ಅವಾಗ ಕೋಲ್ಡ್ ಕ್ಲೈಮೇಟ್ ನಮ್ಮ ಬಾಡಿ ಒಳಗಿನ ಹೀಟ್ ಹೊರಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತದೆ, ಹೌದಿಲ್ರಿ? ನೀವು ಮುಂಜಾನೆ ಅದು ಥಂಡಿದಿಂದ ಆಕಳಿಸಿದ್ರೆ ಅಂದ್ರೆ ಗೊತ್ತಾಗ್ತೈತಿ ನಿಮ್ಗೆ. ಆಕಳಿಸಿದಾಗ ಹಿಂಗೆ ಬಾಯಿಯಿಂದ ಉಗಾವದಂಗೆ ಆಗ್ತದೆ, ಹೊರಗಡೆ ಆಗ್ತೈತೆ ಇಲ್ರಿ? ಎಸ್, ಅದ ಮೇನ್ ರೀಸನ್. ನೆಕ್ಸ್ಟ್ ಟಾಪಿಕ್ ಹೈಪರ್ಟೋನಿಕ್. ಈ ಹೈಪೋಟೋನಿಕ್ ಅಂದ್ರೆ ಏನ್ರಿ, ಒಳಗಿಂದ್ರಕ್ಕಿಂತನೂ ಹೊರಗಿಂದ ಹೆಚ್ಚಿರ್ತದೆ, ಹೊರಗಿಂದ ಒಳಗೆ ಬರ್ತದೆ. ಇನ್ ನೆಕ್ಸ್ಟ್ ಟಾಪಿಕ್ ಹೈಪರ್ಟೋನಿಕ್ ಸೊಲ್ಯೂಷನ್ಸ್ ಕಂಟೈನ್ ಹೈಯರ್ ಕಾನ್ಸಂಟ್ರೇಷನ್ಸ್ ಆಫ್ ಸಲ್ಯೂಟ್ ಕಂಪೇರ್ ಟು ದಿ ಸರೌಂಡಿಂಗ್ ಫ್ಲೂಯಿಡ್, thus the push water out to the cell. ಇಲ್ಲಿ ಏನಾಗ್ತೈತಿ, ಬೆಸ್ಟ್ ಎಕ್ಸಾಂಪಲ್ ಸಮ್ಮರ್ ಸೀಸನ್ದಾಗ ದ್ರಾಕ್ಷಿ ಒಣಗ್ತಾವ, ಬಿಸಿಲಿಗೆ ಹಾಕಿದ್ರೆ ದ್ರಾಕ್ಷಿ ಒಳಗೆ ನೀರು ಹೊರಗೆ ಹೋಗಿ. ನೀವು ನೆನಪಿಟ್ಕೊಳ್ಳೋಕೆ ಎಕ್ಸಾಂಪಲ್ ಕೊಡತ್ತೀನಿ ಅಷ್ಟೇ. ಹೈಪೋಟೋನಿಕ್ ಅಂತಂದ್ರೆ ಏನಪ್ಪಿ, ಒಳಗಡೆ ಕಡಿಮೆ ಇರ್ತೈತಿ, ಹೊರಗೆ ಹೆಚ್ಚಿರ್ತದೆ, ಹೊರಗಿಂದ ಏನಾಗ್ತೈತಿ, ಒಳಗೆ ಬರ್ತದೆ, ಹಿಂಗಾಗಿ ಸ್ಕಿನ್ ರಪ್ಚರ್ ಆಗ್ತದೆ. ಇನ್ನು ಹೈಪರ್ಟೋನಿಕ್ ಸೊಲ್ಯೂಷನ್ಸ್ ಅಂದ್ರೆ ಒಳಗೆ ಹೆಚ್ಚಿರ್ತದೆ, ಹೊರಗೆ ಕಡಿಮೆ ಇರ್ತದೆ, ಅವಾಗ ಒಳಗಿನ ನೀರು ಏನಾಗ್ತೈತಿ, ಹೊರಗೆ ಹೋಗಿ. ಅದಕ್ಕೆ ನಿಮ್ಗೊಂದು ಗ್ರೇಪ್ಸ್ ಎಕ್ಸಾಂಪಲ್ ತಗೊಂಡಿ ನಾನು. ದ್ರಾಕ್ಷಿ ಏನ್ರಿ, ಥಂಡಿದಿಂದಾಗ ನೋಡ್ರಿ, ಈಗ ದ್ರಾಕ್ಷಿ ಒಂದು ಬ್ಯಾಸ್ಗಿದಿಂದ ಹಾಕಿದ್ರಂದ್ರೆ ದ್ರಾಕ್ಷಿ ಸಿಂಕ್ ಆಗ್ತದೆ, ಒಣಗಿ ಬಾಡ್ದಾಗ. ಅದನ್ನ ನೀರಾಗ ತಂದು ಹಾಕ್ರಿ, ಮತ್ತೆ ಉಬ್ಬಿರ್ತದೆ ಒಣ ದ್ರಾಕ್ಷಿ. ಅಂದ್ರೆ ದ್ರಾಕ್ಷಿ ಒಣ ದ್ರಾಕ್ಷಿ ನೀರಾಗ ಹಾಕೋದು ಎಕ್ಸಾಂಪಲ್ ಹೈಪೋಟೋನಿಕ್. ದ್ರಾಕ್ಷಿ ನೀವು ಹೊರಗೆ ಬಿಸಿಲಾಗ ಹಾಕಿದ್ರೆ ಅಂದ್ರೆ ಏನ್ರಿ, ಹೈಪೋಟೋನಿಕ್. ಬಟ್ ಆಕ್ಚುಲಿ ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂದ್ರೆ ಏನ್ರಿ,
ಈ ಒಳಗಿರ್ತಕ್ಕಂಥ ದ್ರಾವಣದ ಸಾಂದ್ರತೆ ಹೊರಗಿನಕ್ಕಿಂತ ಹಿಂದಿರ್ತೈತಿ ಕಡಿಮೆ ಇರ್ತದೆ. ಅವಾಗ ಏನಕ್ಕೈತಿ ಹೊರಗಿಂದು ಒಳಗೆ ಬರ್ತದೆ. ಅದಕ್ಕೆ ಹೊರಗಿಂದ ಒಳಗೆ ಬರ್ತಂದ್ರ ಹೈಪೋಟೋನಿಕ್, ಒಳಗಿಂದ ಹೊರಗೆ ಬರ್ತಂದ್ರ ಹೈಪರ್ಟೋನಿಕ್. ಗೊತ್ತಾಯ್ತೇನ್ರಿ? ಹೈಪೋಟೋನಿಕ್ ಅಂಡ್ ಹೈಪರ್ಟೋನಿಕ್. ನೆಕ್ಸ್ಟ್ ಬಂದಾಗ ಹೇಳ್ರಿ. ಇಲ್ರಿ ಕನ್ಫ್ಯೂಸ್ ಆಗ್ಬೇಡ್ರಿ. ಹಾ ಹೇಳ್ರಿ. ಹ್ಮ್ ಐಸೋಟೋನಿಕ್ ರೀ ಅದು. ಮತ್ತೆ ಈಗಾದ್ರೂ ನಾನು ಅದ ಹೇಳತ್ತೇನ್ರಿ. ಐಸೋಟೋನಿಕ್ ಅದನ್ನ ಹೇಳಿ ಕಾನ್ಸ್ಟೆಂಟ್ ಇರ್ತೈತಿ, ಎರಡೂ ಕಡೆ ಕಾನ್ಸ್ಟೆಂಟ್ ಇರ್ತದ. ದೇರ್ ಇಸ್ ನೋ ಮೊಮೆಂಟ್. ಎರಡು ಲೋಪಟ. ಈಗ ಒಂದು ಬ್ಯಾರಲ್ ಅದಾವ ತಿಳ್ಕೊ, ಇಲ್ಲೊಂದು ಬ್ಯಾರಲ್ ಐತಿ, ಇಲ್ಲೊಂದು ಬ್ಯಾರಲ್ ಐತಿ. ನೀರ್ ಯಾವಾಗ ಚಾನ್ಸ್ ಐತಿ? ಒಂದು ಇದು ನೋಡಿ, ಎರಡು ಬ್ಯಾರಲ್ ಅದಾವ ಅನ್ಕೋ, ಇಲ್ಲೊಂದು ಬ್ಯಾರಲ್ ಅದ, ಇಲ್ಲೊಂದು ಬ್ಯಾರಲ್ ಅದ. ಈ ಮಾಡ್ಯಾರ ಅಂತ ಕನೆಕ್ಷನ್ ಮಾಡ್ಯಾರ ಅಂತ ಅನ್ಕೋರಿ. ಎರಡು ನೀರ್ ಈಕ್ವಲ್ ಇತ್ತಂದ್ರ ನೀರ್ ಹಚ್ಕೊ ಹೋಗಂಗಿಲ್ಲ, ಹಚ್ಕೊ ಹೋಗಲ್ಲ. ಎದ್ರಾಗ ಕಡಿಮೆ ಇರ್ತಿ? ಇದು ಒಳಗಿಂದ ತನ್ಕೋ, ಇದು ಹೊರಗಿಂದ ಅನ್ಕೋ. ಒಳಗಿಂದ್ರ ನೀರ್ ಹೊರಗಿಂದ ಒಳಗೆ ಬರ್ತದೆ. ಇನ್ ಕೇಸ್ ಹೊರಗೆ ಕಡಿಮೆ ಇತ್ತಂದ್ರ ಒಳಗಿಂದ ಹೊರಗೆ ಹೋಗ್ತದೆ. ಈಗ ಇದು ಎರಡೂ ಕಡೆ ಸೇಮ್ ಇತ್ತರ ಐಸೋಟೋನಿಕ್, ಯಾಕಡೆ ಹೋಗಂಗಿಲ್ಲ ನೀರು. ಈಗ ಎರಡನೇದು ಎಕ್ಸಾಂಪಲ್ ಏನ್ ಕೊಡ್ಬೋದು? ಎರಡನೇದಕ್ಕೆ ಏನ್ ಎಕ್ಸಾಂಪಲ್ ಕೊಡ್ತೀವಿ ನಾವು? ದ್ರಾಕ್ಷಿ ಕೊಡ್ತೀವಿ. ಈಗ ನೀರ್ ಅನ್ಕೋ, ದ್ರಾಕ್ಷಿ ಒಣ ದ್ರಾಕ್ಷಿ ಡ್ರೈ ಕೊಡ್ತೀವಿ ನಾವು, ಹೈಪೋಟೋನಿಕ್ ಕೊಡತ್ತೀವಿ. ನೀರ್ ಕಡಿಮೆ ಇತ್ತು, ಒಳಗೆ ನೀರ್ ಕಡಿಮೆ ಇತ್ತಂದ್ರೆ ಏನಾಕತಿ? ಹೊರಗಿನ ನೀರ್ ಒಳಗೆ ಬರ್ತದೆ. ಇನ್ ಕೇಸ್ ಹೈಪರ್ಟೋನಿಕ್ ಅಂದ್ರ ಹೊರಗೆ ಕಡಿಮೆ ಇದೆ ತಿಳ್ಕೊ, ಅವಾಗ ಒಳಗಿಂದ ಹೊರಗೆ ಹೋಗ್ತದೆ. ಅರ್ಥ ಆಯ್ತೇನ್ರಿ? ಮತ್ ಐಸೋ ಅಂದ್ರೆ ಎರಡು ಕಡೆ ಸೇಮ್ ಅದ. ಎರಡು ಕಡೆ ಸೇಮ್ ಇದ್ದಾಗ ಎಲ್ಲಿ ಹೋಗ್ಬೇಕ್ರಿ ಅದ? ಎಲ್ಲಿ ಹೋಗಲ್ಲಲ್ರಿ? ಅದನ್ನ ಹೇಳಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡಪ್ಪಿ. ಟೈಪ್ಸ್ ಆಫ್ ಆರ್ಗಾನಿಸಮ್ ಅಂಡ್ ಸೆಲ್ ವಾಲ್ ಆಫ್ ಇನ್ ಪ್ಲಾಂಟ್. ಈ ವಿಭಿನ್ನ ರೀತಿಯ ಜೀವಕೋಶಗಳ ಬಗ್ಗೆ ನೋಡ್ತೀರಿ. ಅದರ ನಂತರ ಎಸ್ಪೆಷಲಿ ಸೆಲ್ ವಾಲ್ ಆಫ್ ಪ್ಲಾಂಟ್ ಅಂದ್ರೆ ಸಸ್ಯಗಳಲ್ಲಿ ಕೋಶ ಪರೆಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಂಗಿದ್ರೆ ನೋಡ್ರಿ, ಫಸ್ಟ್ ನೋಡ್ತಕ್ಕಂಥದ್ದು ಪ್ಲಾಂಟ್. ಇದ್ರ ಡಯಾಗ್ರಾಮ್ ಮಾತ್ರ ಕಂಪಲ್ಸರಿ ಕೇಳ್ತಾನ್ರಿ. ಪ್ಲಾಂಟ್ ಅಂಡ್ ಅನಿಮಲ್ ಕಂಪಲ್ಸರಿ 5 ಮಾರ್ಕ್ಸಿಗೆ ಡಯಾಗ್ರಾಮ್ ಇರ್ತದ. ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕ. ಮಾಡ್ಲಿಲ್ಲ ಅಂದ್ರೆ ಏನಾಕತ್ರಿ? 5 ಮಾರ್ಕ್ಸ್ ಹೋಗ್ತದ ರೀ ಮೇಡಮ್. ಹೌದ್ರಿ? 5 ಮಾರ್ಕ್ಸ್ ಬೇಕಂತಂದ್ರೆ ಏನ್ ಮಾಡ್ರಿ, ನಾಳೆ ಬರೋತ್ನಾಗ ಎಲ್ಲರೂ ಕೂಡ ಏನ್ ಮಾಡ್ಕೊಂಡ್ ಬರ್ಬೇಕು? ಮಾಡ್ಕೊಂಡ್ ಬರ್ಬೇಕ್ರಿ. ನಾವೇ ಅವ್ರ ಒಟ್ಟ ಬಿಡಲ್ರನ. ನಾಳೆ ಮೊದಲು ಕಂಪಲ್ಸರಿ ಡಯಾಗ್ರಾಮ್ ತಗಿಸಿ ಆ ನಂತರ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಇಲ್ಲಾಂದ್ರೆ ಕ್ಲಾಸ್ ಹೇಳಿ ಬಿಡು ಹೊತ್ನಾಗ ಡಯಾಗ್ರಾಮ್ ಚೆಕ್ ಮಾಡಿ. ಸೊ ಮನ್ಯಾಗಲ್ಕಂದ ಇಲ್ಲಿ ಬಂದ ಮ್ಯಾಗ ತೆಗಿಯಾಕ ಬರ್ಬೇಕು. ಈ ಮನ್ಯಾಗ ನೀ ಹಂಗಾರ ಕೂತ್ರ ನೋಡು, ಸ್ಟೈಲ್ ಮ್ಯಾಗ ಮಕ್ಕಳು ಏನ್ ಬೇಕಾದ್ ಮಾಡಿ, ಐ ಡೋಂಟ್ ವಾಂಟ್ ಎನಿ ರೀಸನ್. ಬಟ್ ನಂಗೆ ಕ್ಲಾಸ್ನಾಗ ತೆಗಿಯಾಕ ಬರ್ಬೇಕು. ಇಲ್ಲಾಂದ್ರೆ ನನ್ನ ಮನಸ್ಸಿಗೆ ಬಂದವ್ರು ಒಬ್ಬರು ಹೋದ್ ಬೋರ್ಡ್ ಮೇಲೆ ತೆಗ್ಸಾಕ. ಉಳ್ಕಾದ್ರ ಹುಟ್ರಿಗೂ ಯಾಕೆ ಪ್ರೆಷರ್ ರೀ. ಆದ್ರೆ ಇಟ್ರ ಮ್ಯಾಗ ಯಾರು ನಿಭಸ್ತಂಗೆ ಗೊತ್ತಿಲ್ರಿ, ಒಟ್ಟು ನೋಡ್ಕೊಂಡು ಬರೆಸ್ತಾನೆ. ನೆಕ್ಸ್ಟ್ ಅಪ್ ಈಗ ಫಸ್ಟಿಗೆ ನಾವು ಡಿಸ್ಕಷನ್ ಮಾಡ್ತಕ್ಕಂಥದ್ದು ಪ್ಲಾಂಟ್ ಸೆಲ್. ನೋಡಿ, ಪ್ಲಾಂಟ್ ಸೆಲ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದಿ ಅನಿಮಲ್ಸ್. ಮನುಷ್ಯನ ಕೋಶ ಪರೆಗಿಂತನೂ ಸಸ್ಯಗಳ ಜೀವಕೋಶದ ಪರೆ ಏನಾಗಿರ್ತದ ಬಹಳಷ್ಟು ವಿಭಿನ್ನ ಅಂತ ಹೇಳ್ತಾನೆ. ಯಾಕಂದ್ರೆ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್. ದ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಇದು ಬಹಳ ಇಂಪಾರ್ಟೆಂಟ್. ಪ್ಲಾಂಟ್ ದ ಸೆಲ್ ಬಾಡಿ ಇದರಿಂದ ಮಾಡಲ್ಪಟ್ಟಿರ್ತದೆ. ಸೆಲ್ಯುಲೋಸ್ ಇಂದ, ಕನ್ನಡದಾಗೂ ಸೆಲ್ಯುಲೋಸ್ ಅಂತಾನು ಕರೀತಾರೆ. ಹೌದಾ? ಸೆಲ್ಯುಲೋಸ್ ಇಂದ ಮಾಡಲ್ಪಟ್ಟಿರ್ತದ. ಇದು ಏನ್ ಮಾಡ್ತದಪ್ಪ ಅಂದ್ರೆ ರಿಜಿಡ್ ಸ್ಟ್ರಕ್ಚರ್ ಆಫ್ ಅ ಪ್ಲಾಂಟ್ ಬಾಡಿ, ಅಂದ್ರೆ ಒಂದು ಗಡುಸುತನವನ್ನ ಕೊಡ್ತದೆ. ಹಾರ್ಡ್ನೆಸ್ ಅಂತ ಕರಿತೀರಿ ಕನ್ನಡ, ಇಂಗ್ಲಿಷ್ನಾಗ ಅಂದ್ರೆ ಗಡುಸುತನ, ಗಟ್ಟಿತನವನ್ನ ಕೊಡ್ತದೆ. ಈಗ ಪ್ಲಾಂಟ್ ಸೆಲ್ ಬಾಡಿಗೂ ನಮ್ಮ ಬಾಡಿಗೂ ಭಾಳ ಡಿಫ್ರೆನ್ಸ್ ಇದೆ. ನೀವು ನೋಡಿ, ಗಿಡಕ್ಕೆ ಹೋಗಿ ಕಟ್ಟಿಗೆ ಕಲ್ ತೊಗೊಂಡು ಹೋಗೋದ್ರು ಏನಾಗಲ್ಲ, ರಪ್ಚರ್ ಆಗಲ್ಲ, ಸ್ವಲ್ಪ ಕಟ್ಟಕ್ಕೆ. ಅಷ್ಟು ಕಲ್ ತೊಗೊಂಡು ನಮ್ಗೆ ಹೋಗೋದ್ರೆ ಏನಾಗ್ತದೆ? ಟ್ರಯಲ್ ಮಾಡಿ ನೋಡ್ರಿ. ನೀವೇ ಬೇಕಾದ್ರೆ ಮ್ಯಾಗ ಒಂದು ಕಲ್ ನಿಂದ್ರಿ, ಕೆಳಗೆ ನಿಂದ್ರಿ, ಹೋಗಿ ಐತೇಳ್ರಿ. ನೀವು ಯಾರಿಗೂ ಹೋಗಿಬೇಡ್ರಿ, ನಿಮ್ಗೆ ಹೋಗಿಸ್ಬೋದು. ಕರಿನೊಬ್ರಿಗೋರು ಜಗ ತೆಗಿತಾರೆ, ನೀವೇ ಹೋಗಿಸ್ಬೋದು ಬೇಕಾದ್ರೆ ಟ್ರಯಲ್ ಮಾಡ್ಬೇಕಂದ್ರೆ. ಹಾ ರೀ, ನೀ ಟ್ಯೂಷನ್ ಬಿಡ್ತೇವೆ, ಅದು ನಿನಗೆ ಬಿಟ್ಟಿಲ್ಲ. ನೆಕ್ಸ್ಟ್ ಅಪಿ ಸೆಲ್ ಆರ್ಗನ್, ಜೀವಕೋಶ ಹೊಂದಿರತಕ್ಕಂಥದ್ದು. ನೋಡ್ರಿ, ಹಾಗಾದ್ರೆ ಇದ್ರಾಗ ಯಾವ್ದು ಬರ್ತದಪ್ಪ ಅಂದ್ರೆ ಒಂದೇದು ಎಂಡೋಸೈಟೋಸಿಸ್. ಎಂಡೋ ಮೀನ್ಸ್ ಇದು ಎಲ್ಲಿ ಇರ್ತೈತ್ರಿ? ಎಂಡೋ ಅಂದ್ರೆ ಏನ್ರಿ? ಒಳಗಿಂದ. ಎಂಡೋ ಅಂತಂದ್ರೆ ಹೆಸರೇ ಹೇಳ್ತದೆ. ಎಂಡೋ ಮೀನ್ಸ್ ಇನ್ಸೈಡ್, ಅತ್ಯಂತ ಒಳವಾಗಿರ್ತದೆ. ಎಂಡೋಸೈಟೋಸಿಸ್ ಅಂತಕ್ಕಂಥದ್ದು ಇಸ್ ದ, ನೋಡ್ರಿ, ಇನ್ವೇಷನ್ಸ್ ಆಫ್ ಅ ಸೆಲ್ ಮೆಂಬ್ರೇನ್ ಫಾಲೋಡ್ ಬೈ ದಿ, ನೋಡ್ರಿ, pinching of forming the membrane bound the vessel. This is commonly seen in the amoeba. ಇದು ಏಕಕೋಶ ಜೀವಿಗಳಲ್ಲಿ ಕಂಡುಬರ್ತದೆ. ಎಸ್ಪೆಷಲಿ ಬಹಳಷ್ಟು ಥಿನ್ ಲೇಯರ್ ಅಪಿ. ಆದ್ರೆ ನಿಮ್ಗೆ ಅದೇ ಹೇಳ್ತಿರಲ್ಲ, ಎಂಡೋಸೈಟೋಸಿಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಏನತ್ರಿ, ಸಂಪೂರ್ಣವಾಗಿ ಒಳಭಾಗದಲ್ಲಿ ಇರ್ತಕ್ಕಂಥದ್ರಿ. ಅದು ಎಸ್ಪೆಷಲಿ ಎಲ್ಲಿ ಕಂಡು ಬರುತ್ತಂದ್ರೆ ಸೆಲ್ ಮೆಂಬ್ರೇನ್ ಒಳಗಡೆ. ಅದು ಏಕಕೋಶ ಜೀವಿಗಳಲ್ಲಿ ಮಾತ್ರ ಕಂಡು ಬರ್ತೈತಿ ಅಂತ ಹೇಳ್ತಾರೆ. ಅದು ನಾವು ಮನುಷ್ಯರೊಳಗಡೆ ನೋಡ್ಕೊಂಡು ಸರ್ಚ್ ಮಾಡ್ತಂದ್ರೆ ಹೈಲಿ ಇಂಪಾಸಿಬಲ್.
ಇನ್ನು ಅಮಿಬಾ ಅಂದ್ರೆ ಮೈಕ್ರೋಸ್ಕೋಪಿಕ್ ಯುನಿಸೆಲ್ಯುಲಾರ್, ಅದರೊಳಗಡೆ ಅದು ಸಾಧ್ಯ ಐತೆ ಅಂದ್ರೆ ನಾವಂತೂ ಯಾರು ನೋಡೋಕ್ಕಾಗಲ್ಲ ರೀ, ಅದನ್ನ ಮೈಕ್ರೋಸ್ಕೋಪ್ ಮೂಲಕ ನೋಡ್ಬೇಕು. ಇನ್ನು ಅದು ಏನು ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅದು ಯೂಸ್ ಮಾಡ್ಕೊಂಡ್ರೆ ನೀವು ಸಿಕ್ಕಾಂತದ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ ಇದ ಇನ್ ಸೆಲ್ ಎಲ್ಲಿ ಇರ್ತದ? ನ್ಯೂಕ್ಲಿಯಸ್ ಸೆಲ್ ಇಸ್ ದ ಪ್ರೊಸೆಸಿಂಗ್ ಯೂನಿಟ್ ಆಫ್ ಅ ಸೆಲ್. ಅಂದ್ರೆ ಜೀವಕೋಶಗಳ ರಚನಾತ್ಮಕ ಘಟಕ ಅಂತಾನು ಕೂಡ ಹೇಳ್ಬೋದು. ಇಟ್ ಈಸ್ ಅ ಡಬಲ್ಡ್ ಮೆಂಬ್ರೇನ್ ಬೌಂಡೆಡ್ ಬೈ ದ ಆರ್ಗನಲ್ಸ್ ವಿಚ್ ಕಂಟೈನ್ ಇನರ್ಟೆನ್ಸಿ. ಜೆನೆಟಿಕ್ ಮಟೀರಿಯಲ್ಸ್ ಅಂತಂದ್ರ ಅನುವಂಶೀಯ ಗುಣಲಕ್ಷಣಗಳನ್ನ ತಗೊಂಡು ಹೋಗ್ತಕ್ಕಂಥದ್ದು. ನ್ಯೂಕ್ಲಿಯಸ್ ಒಳಗಡೆ ಕಂಡು ಬರ್ತಕ್ಕಂಥದ್ದು ಯಾವ್ದೋ ಒಂದು ನೋಡ್ರಿ, ಸೆಲ್ ಒಳಗಡೆ ಅದಕ್ಕೆ ಒಂದು ನ್ಯೂಕ್ಲಿಯಸ್ ಇರ್ತದೆ, ಅದ್ರೊಳಗಡೆ ಏನಿರತ್ತಪ್ಪಿ ಈ ಜೆನೆಟಿಕ್ ಮಟೀರಿಯಲ್ ಜೀನ್ ಅನ್ನ ಕ್ಯಾರಿ ಮಾಡ್ತಿರ್ತದೆ. ಅಂದ್ರೆ ಹೆರಿಡಿಟಿ ಕ್ಯಾರೆಕ್ಟರ್ ಅಂದ್ರೆ ಗೊತ್ತಾಗತ್ತಿಲ್ಲ, ಅನುವಂಶೀಯ ಲಕ್ಷಣಗಳು. ಈಗ ನಮ್ಮ ಲಕ್ಷಣಗಳು ಹೆಂಗದಾವ್ರಿ, ಹಂಗ ನಮ್ಮ ಮುಂದ್ ಮಕ್ಕಳಿಗೆ ಬರ್ತಾವ. ಈಗ ನಮ್ಮ ತಂದೆ ತಾಯಿಯ ಲಕ್ಷಣಗಳು ನಮ್ಮಲ್ಲಿ ಅದಾವ. ಇದ್ರಾಗ ತಂದೆ ತಾಯಿಯ ಲಕ್ಷಣಗಳು ಇರ್ಬೋದು, ಅಜ್ಜ ಅಜ್ಜಿ ಲಕ್ಷಣಗಳನ್ನು ಇರ್ಬೋದು. ಗ್ರ್ಯಾಂಡ್ ಪೇರೆಂಟ್ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇಬ್ಬರು ಲಕ್ಷಣಗಳು ನಮ್ಮಲ್ಲಿ ಬಂದಿರ್ತಾವ. ಆದ್ರೆ ಅದ್ರಾಗ ಯಾವ ಎಕ್ಸ್ಪೋಸ್ ಆಗ್ತಾವ್ರಿ? ಡಾಮಿನೆಂಟ್ ಕ್ಯಾರೆಕ್ಟರ್. ಯಾವ ಪ್ರಬಲ ಗುಣಲಕ್ಷಣಗಳದಾವ ಅವು ಮಾತ್ರ ನಮ್ಮಲ್ಲಿ ಗೋಚರ ಆಗ್ತಾವ. ದುರ್ಬಲ ಲಕ್ಷಣಗಳು ಏನಾಗ್ತಾವ ನಮ್ಮಲ್ಲಿ ಹೈಡ್ ಆಗಿರ್ತಾವ. ಅಂದ್ರೆ ಏನ್ರಿ, ಗುಪ್ತ ಸ್ಥಿತಿ ಒಳಗಡೆ ಇರ್ತಾವ. ಇನ್ನು ಫ್ಯೂಚರ್ದಾಗ ನಿಮಗೇನು ಏನಾಗ್ಬೋದ್ರಿ? ಫ್ಯೂಚರ್ ಒಳಗಡೆ ನಿಮ್ಮ ಮಕ್ಕಳ ಒಳಗಡೆ ನಿಮ್ಮ ಲಕ್ಷಣಗಳು ಬರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಯ ಲಕ್ಷಣಗಳು ಬರ್ಬೋದು. ನಮ್ಮ ಅಷ್ಟ ತರಂಗಿಲ್ರಿ, ಅಲ್ಲಿ ಯಾರು ಪ್ರಬಲ ಗುಣಲಕ್ಷಣಗಳು ಹೊಂದಿರ್ತಾರ ಆ ಗುಣಲಕ್ಷಣಗಳು ಏನಾಗ್ತಾವ ಮುಂದೆ ಜನರೇಷನ್ ಒಳಗಡೆ ಶೋ ಅಪ್ ಆಗ್ತಾ ಹೋಗ್ತಾವ. ನೆಕ್ಸ್ಟ್ ಬಂದಾಗ್ರಿ ಇನ್ನ ಕ್ರೊಮ್ಯಾಟಿನ್. ಈ ಕ್ರೋಮೋಸೋಮ್ ಐತಿ ನೋಡ್ರಿ, ಕ್ರೋಮೋಸೋಮ್ಸ್ ಅಂತಂದ್ರೆ ವರ್ಣತಂತುಗಳು ಅಂತ ಕರಿತೀವಿ. ವರ್ಣತಂತುಗಳು ಎಷ್ಟಿರ್ತಾವ್ರಿ ಕ್ರೋಮೋಸೋಮ್ಸ್ ನೋಡ್ರಿ? ಡ್ಯೂರಿಂಗ್ ದ ಗ್ರೋತ್ ಫೇಸ್ ಸೆಲ್ ದ ಕ್ರೋಮ್ಯಾಟಿನ್ ಕಂಡೆನ್ಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಕ್ರೋಮೋಸೋಮ್ಸ್. ಈ ಹೆಂಗಾಗ್ತಿರ್ತದಂದ್ರಪಿ ಈ ಸೆಲ್ ಡಿವಿಷನ್ ಆಗ್ತಿರುತ್ತೆ ಗೊತ್ತೇನ್ರಿ? ಜೀವಕೋಶಗಳ ವಿಭಜನೆ ಸಂದರ್ಭದಲ್ಲಿ ನಾನು ನಿಮಗೊಂದು ಹಿಂದಿನ ಕ್ಲಾಸ್ನಾಗ ಹೇಳಿದ್ದೇರಿ, ಈ ಸ್ಪರ್ಮ್ ಇಂದ ಒಂದು ಇದು ಹೋದ್ರ ಎಗ್ ಇಂದ ಒಂದು, ಇವೆರಡು ಫ್ಯೂಸ್ ಆಗಿ ಮೈಸಾಸಿಸ್ ಅಂಡ್ ಮೀಟಾಸಿಸ್ ಅಂತ ಫೇಸ್ಗಳು ಇದಾಗ್ತಾ ಹೋಗ್ತವೆ. ಮಿಯಾಸಿಸ್ ಅಂತ ಆ ಫೇಸ್ ಒಳಗಡೆ ಅಲ್ಲಿ ಸೆಲ್ ಡಿವಿಷನ್ ಆಗೋ ಹೊತ್ನಾಗ ಅಲ್ಲಿ ಕ್ರೋಮೋಸೋಮ್ಸ್ಗಳು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾವೆ. ಕ್ರೋಮೋಸೋಮ್ಸ್ ಅಂದಾಗ ಒಂದು ಟೂರ್ ನಿಮ್ಗೆ ಇದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದಾಗ ಎಷ್ಟು ಜೊತೆ ಪೇರ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ 23 ಜೊತೆ ಕ್ರೋಮೋಸೋಮ್ಸ್. ಅಂದ್ರೆ ಟೋಟಲಿ ಎಷ್ಟು ಇದು ಪೇರಿ 23 ಪೇರ್ ಅಂತ ಕರಿತೀವಿ. 23 ಜೊತೆ ಅಂದ್ರೆ ಎಷ್ಟು ಇರ್ತಾವೆ ಟೋಟಲಿ 46 ವರ್ಣತಂತುಗಳು ಇರ್ತಾವೆ. ಈ 46 ಒಳಗಡೆ 1 ರಿಂದ 22 ಕ್ರೋಮೋಸೋಮ್ಸ್ ಅನ್ನ ನಾವೇನ್ ಕರಿತೀವಿ? ಅಟೋಸೋಮ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಒಂದೇ ರೀತಿಯ ವರ್ಣತಂತುಗಳು. 23 ಈ ಫಿಮೇಲ್ ಒಳಗಡೆ 1 to 23 ಕ್ರೋಮೋಸೋಮ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಟೋಸೋಮ್ ಕ್ರೋಮೋಸೋಮ್ಸ್. 1 ರಿಂದ 23 ವರೆಗೆ ಬರ್ತಕ್ಕಂಥ ಎಲ್ಲಾ ವರ್ಣತಂತುಗಳು ಒಂದೇ ರೀತಿಯ ವರ್ಣತಂತುಗಳಾಗಿರ್ತವೆ. ಬಟ್ ಇನ್ ಮೇಲ್ ಪುರುಷರಲ್ಲಿ 23ನೇ ವರ್ಣತಂತು ಏನಾಗಿರ್ತದ? ಒಂದು ಎಕ್ಸ್ ಇರ್ತದ, ಒಂದು ವಾಯ್. ಈಗ ನೋಡ್ರಿ, ಸೆಕ್ಸುವಲಿ ಇನ್ವಾಲ್ವ್ ಆದಾಗ ಸ್ಪರ್ಮ್ ಇಂದ ಎಕ್ಸ್ ಕ್ರೋಮೋಸೋಮ್ ಬತ್ತು ಹುಟ್ಟುವಂತ ಮಗು ಏನಾಗ್ತದ? ಹೆಣ್ಣು ಮಗು ಆಗ್ತದ. ಇನ್ ಕೇಸ್ ವಾಯ್ ಕ್ರೋಮೋಸೋಮ್ ಬತ್ತಂದ್ರ ಆ ಮಗು ಏನಾಗಿರ್ತದ? ಗಂಡು ಮಗು, ಬಾಯ್ಸ್. ಅದಕ್ಕೆ ಹೇಳ್ತಾನ್ರಿ, ದ ಜೆಂಡರ್ ಕ್ಯಾನ್ ಬಿ ಡಿಸೈಡೆಡ್ ಬೈ ದ ಮೇಲ್ ನಾಟ್ ಅ ಫಿಮೇಲ್. ಹುಟ್ಟುವಂತ ಮಗುವಿನ ಲಿಂಗ ನಿರ್ಧಾರ ಯಾರಿಂದ ಡಿಸೈಡ್ ಆಗ್ತದ? ತಂದೆಯಿಂದ ಆಗ್ತದ, ಹೊರತು ತಾಯಿಯಿಂದ ಆಗೋದಿಲ್ಲ. ಆ ಹುಟ್ಟು ಒಬ್ಬೊಬ್ರು ನೋಡ್ರಿ ಬ್ಲೇಮ್ ಮಾಡ್ತಿರ್ತಾರೆ. ಇದನ್ನ ಒಂದು ಅಪ್ಲೈಡ್ ಕ್ವಶನ್ ಕೇಳಿದ್ರು. ಹೆಂಗೀಗ 10th ಒಳಗಡೆ ಒಂದು ಸೈನ್ಸ್ ಒಳಗಡೆ ಅಪ್ಲೈಡ್ ಕ್ವಶನ್ ಕೇಳಿದ್ರು. ನೋಡ್ರಿ, ನಿಮ್ಮ ಮನೆ ಹತ್ತಿರ ಒಬ್ಬ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡುತ್ತಿದ್ದಾಳೆ. ಹಾಗಂತ ಅವರ ಮನೆಯವರು ಅವಳನ್ನು ದೂರುತ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ನೀವು ಆ ಸನ್ನಿವೇಶವನ್ನ ಹೇಗೆ ನಿಭಾಯಿಸುವಿರಿ? ಕ್ವಶನ್ ದೊಡ್ಡದ, ಬಟ್ ಅದಕ್ಕೆ ಆನ್ಸರ್ ಮಾತ್ರ ಇಷ್ಟು ಹೇಳಿದ್ರೆ ಸಾಕು. ಇದೇ ಏನ್ರಲ್ಲ, ಈಗ ನೋಡ್ರಿ, ಇನ್ ಅ ಫಿಮೇಲ್ ದೇ ಹ್ಯಾವ್ ಓನ್ಲಿ ಎಕ್ಸ್ ಕ್ರೋಮೋಸೋಮ್ಸ್. ಓನ್ಲಿ ಡ್ಯೂರಿಂಗ್ ದ ಈಚ್ ಎಗ್ ಪ್ರೊಡಕ್ಷನ್ಸ್ ಇಟ್ ಕ್ಯಾನ್ ಬಿ ರಿಲೀಸ್ ಓನ್ಲಿ ಎಕ್ಸ್ ಕ್ರೋಮೋಸೋಮ್ಸ್. ಅಂದ್ರೆ ಹೆಣ್ಣು ಮಗುವಿನಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ ಎಕ್ಸ್ ಎಂಬ ವರ್ಣತಂತ್ರಗಳು ಮಾತ್ರ ಹೊಂದಿದ್ದು, ಪ್ರತಿಯೊಂದು ಸಂದರ್ಭದಲ್ಲೂ ಎಕ್ಸ್ ಎಂಬ ವರ್ಣತಂತ್ರಗಳನ್ನು ಮಾತ್ರ ಬಿಡುಗಡೆ ಮಾಡಲು ಸಾಧ್ಯ. ಅದೇ ಪುರುಷನಲ್ಲಿ 23ನೇ ವರ್ಣತಂತು ಎಕ್ಸ್ ಮತ್ತು ವಾಯ್ ಎಂಬ ಹೊಂದಿದ್ದು, ವೀರ್ಯಾಣು ಜೊತೆ ಎಕ್ಸ್ ವರ್ಣತಂತುಗಳನ್ನ ಹೊಂದಿದ್ದರೆ ಅದು ಹುಟ್ಟುವಂತ ಮಗು ಹೆಣ್ಣು ಮಗುವಾಗಿರುತ್ತದೆ, ಅಥವಾ ವೀರ್ಯಾಣು ಜೊತೆಗೆ ವಾಯ್ ವರ್ಣತಂತುವನ್ನು ಹೊಂದಿದ್ದರೆ ಹುಟ್ಟುವಂತ ಮಗು ಗಂಡು ಆಗಿರುತ್ತದೆ. ಆದ್ದರಿಂದ ಮಗುವಿನ ಲಿಂಗ ನಿರ್ಧಾರ ಪುರುಷನ ಮೇಲೆ ಅವಲಂಬಿತವಾಗಿರುತ್ತದೆ, ಹೊರತು ಹೆಣ್ಣು ಮಕ್ಕಳ ಮೇಲೆ. ಬರೀಬೇಕ್ರಿ. ನಿಮ್ಗೆ 10th ಬಂದಾಗ ಪೂರ ಡಿಟೇಲ್ ಆಗಿ ಹೇಳ್ತೀನಿ, ಈಗ ಅದ್ರ ಅವಶ್ಯಕತೆ ಇಲ್ಲ. ಈಗ ನಾ ಇದು ನಿಮ್ಗೆ ಕ್ರೋಮೋಸೋಮ್ಸ್ ಅಷ್ಟೇ ಬಂದಿತ್ತು, ಇರ್ಲಂತ ಎಕ್ಸ್ಟ್ರಾ ಬಂದಂಗ್ರಿ. ನೆಕ್ಸ್ಟ್ ಕ್ರೊಮ್ಯಾಟಿನ್. ಲಾಸ್ಟ್ ಇದನ್ನ ಕಾನ್ಸೆಪ್ಟ್ ಹೇಳ್ಬೇಕು.
ಕ್ರೊಮ್ಯಾಟಿನ್ಸ್ ಅಂತಾರೆ ನೋಡಪ್ಪ, ಇವು ಕೂಡ ಏನ್ ಇರ್ತಾವ್ರಿ, ಸೇಮ್ ಕ್ರೋಮೋಸೋಮ್ಸ್ ಜೊತೆ ಇರ್ತಾವ್ರಿ, ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಇರ್ತದೆ, ದಾರದ ಆಕಾರದ ಒಳಗಡೆ ಕಂಡು ಬರ್ತದ ನೋಡ್ರಿ. ವಿಚ್ ಸರ್ವ್ಸ್ ದ ಜೆನೆಟಿಕ್ ಮಟೀರಿಯಲ್ ಪ್ರೆಸೆಂಟ್ ಇನ್ ದ ಇನ್ಸೈಡ್ ದ ನ್ಯೂಕ್ಲಿಯಸ್ ಆಫ್ ದ ಸೆಲ್. ಕ್ರೊಮ್ಯಾಟಿನ್ ಅಂತಕ್ಕಂಥ ಇದು ಕೂಡ ಏನ್ ಮಾಡ್ತೈತಿ, ಇಲ್ಲಿ ನೋಡಪ್ಪ ಜೆನೆಟಿಕ್ ಮಟೀರಿಯಲ್ ಅಂದ್ರೆ, ಜೆನೆಟಿಕ್ ಮಟೀರಿಯಲ್ ಅಂತಂದ್ರೆ ಏನ್ ಕರಿತೀರಿ ಕೋಲಾರ? ಜೆನೆಟಿಕ್ ಮಟೀರಿಯಲ್ ಅಂದ್ರೆ ಏನ್ರಿ? ಅನುವಂಶೀಯ ಏನ್ರಿ? ಲಕ್ಷಣಗಳನ್ನ ಕ್ಯಾರಿ ಮಾಡ್ತಿರುತ್ತೆ. ಇಟ್ ಇಸ್ ಮೇಡ್ ಅಪ್ ಆಫ್ ಡಿ ಎನ್ ಎ ಅಂಡ್ ಪ್ರೋಟೀನ್ ಮಲ್ಕ್ಯೂಲ್. ಈ ಡಿ ಎನ್ ಎ ಏನ್ ಮಾಡ್ತಿರ್ತದ, ನಮ್ಮ ಬಾಡಿ ಕನ್ಸ್ಟ್ರಕ್ಷನ್ ಮಾಡೋದು ಅದ ಡಿಸೈಡ್. ಡಿ ಎನ್ ಎ ಅಂದ್ರೆ ಏನ್ ಮಾಡ್ತದ, ನಮ್ಮ ದೇಹದ ರಚನೆಯೊಳಗಡೆ ನಿರ್ಧಾರ ಮಾಡ್ತಿರ್ತದ. ಕಣ್ಣ, ಕಿವಿ, ಮೂಗ, ಬಾಯಿ, ನಿಮ್ಮ ಎಲ್ಲಾ ನೀವು ಅಲ್ಲಿ ಇವತ್ತು ನಾವಾಗ್ಲಿ ನಮ್ಮೆಲ್ಲ ಕಣ್ಣ, ಮೂಗ, ಬಾಯಿ ನೋಡಕ್ ನಮ್ಮ ಪೇರೆಂಟ್ ಅನ್ನು ಹೋಲ್ತಿರ್ತಾವ. ಗ್ರ್ಯಾಂಡ್ ಪೇರೆಂಟ್ ಆಗಿರ್ಬೋದು, ಪೇರೆಂಟ್ ಆಗಿರ್ಬೋದು, ಅವ್ರು ಹೋಲ್ತಾವ ಅಂದ್ರ ರೀಸನ್ ಇಲ್ರಿ, ಆ ಡಿ ಎನ್ ಎ ಏನ್ ಮಾಡ್ತಿರ್ತಿ, ನಮ್ಮ ಬಾಡಿ ಕನ್ಸ್ಟ್ರಕ್ಷನ್ ಚೆನ್ನಾಗಿ ರೆಡಿ ಮಾಡ್ತಿರ್ತದೆ. ಹೌದಾಪಿ? ನೆಕ್ಸ್ಟ್ ಬರ್ತಾವ ನೋಡ್ರಿ. ಡಿ ಎನ್ ಎ ಕಂಟೈನ್ಸ್ ದ ಹೆರಿಡಿಟಿ ಇನ್ಫಾರ್ಮೇಶನ್ ನೀಡ್ಸ್ ಟು ದ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಆಫ್ ದ ಆರ್ಗನೈಸೇಷನ್. ಅದೇ ಹೆಂಗ ಅಂದ್ರೆ ಹೆರಿಡಿಟಿ ಇನ್ಫಾರ್ಮೇಶನ್ಸ್ ಅಂದ್ರೆ ನಮ್ಮ ತಂದೆ ತಾಯಿಯ ಲಕ್ಷಣಗಳನ್ನ ನಮ್ಮ ಒಳಗಡೆ ಫೀಡ್ ಮಾಡ್ತಿರ್ತದೆ. ಅದ್ರ ಮೈನ್ಯೂಟ್ ವೇರಿಯೇಷನ್ಸ್ ಆಗ್ತಿರ್ತದೆ. ಡ್ಯೂರಿಂಗ್ ದ ಕಾಪಿ ಆಫ್ ಡಿ ಎನ್ ಎ ದರ್ ಇಸ್ ಅ ಮೈನ್ಯೂಟ್ ವೇರಿಯೇಷನ್. ಸ್ವಲ್ಪ ಮಟ್ಟಿಗೆ ಏನಾಗ್ತಾವ, ದೋಷಗಳು ಉಂಟಾಗ್ತಾವ. ಆ ದೋಷಗಳ ನಮ್ಮ ಹೊಸ ಜೀವಿಗಳ ಉಗಮಕ್ಕೆ ಕಾರಣ ಆಗ್ತದೆ. ಡ್ಯೂರಿಂಗ್ ದ ಡಿ ಎನ್ ಎ ಕಾಪಿ ದರ್ ಇಸ್ ಅ ಮಿಸ್ಮ್ಯಾಚ್ ಆರ್ ಮೈನ್ಯೂಟ್ ಮಿಸ್ಟೇಕ್ಸ್ ಹ್ಯಾಪನ್ಡ್ ಇನ್ ದ ಡ್ಯೂರಿಂಗ್ ದ ಡಿ ಎನ್ ಎ ಕಾಪಿ. ಡಿ ಎನ್ ಎ ಅಂದ್ರಪಿ ಅಲ್ಲಿರ್ತಕ್ಕಂಥ ಡಿ ಎನ್ ಎಗಳು ಕಾಪಿ ಆಗೋ ಹೊತ್ನಾಗ ಏನಾಗ್ತಿರುತ್ತೆ, ಸಣ್ಣ ಪುಟ್ಟ ಬದಲಾವಣೆಗಳಾಗ್ತವೆ. ಆ ಸಣ್ಣ ಪುಟ್ಟ ಬದಲಾವಣೆ ಹೊಸ ಜೀವಿಗಳ ಉಗಮಕ್ಕೆ ಅವಕಾಶ ಕೊಡ್ತದೆ. ಈಗ ನೋಡ್ರಿ, ನಾವು ನೋಡಾಕಂತೂ ಎಕ್ಸಾಕ್ಟ್ಲಿ ಇಟ್ ಇಸ್ ನಾಟ್ ಜೆರಾಕ್ಸ್ ಕಾಪಿ ಆಫ್ ಅವರ್ ಪೇರೆಂಟ್. ಎಕ್ಸಾಕ್ಟ್ಲಿ ನಾವೆಲ್ಲ ಏನಿದ್ವಿ ಐಡೆಂಟಿಕಲ್ ಇದೀವನ್ರಿ, ವಿ ಆರ್ ನಾಟ್ ಐಡೆಂಟಿಕಲ್, ವಿ ಆರ್ ಸಿಮಿಲರ್. ನೋಡಾಕ್ ಒಂದೇ ತರ ಅದೀವಿ, ಆದ್ರೆ ಐಡೆಂಟಿಕಲ್ ಆರ್ ಸಿಮಿಲರ್ ಇಸ್ ಎಂಟೈರ್ಲಿ ಡಿಫರೆಂಟ್. ಐಡೆಂಟಿಕಲ್ ಅಂದ್ರೆ ಹೆಂಗ್ರಿ, ನೀವು ಎರಡು ಫೋನ್ ಅದಾವ ತಿಳ್ಕೊರಿ, ಎಕ್ಸಾಕ್ಟ್ಲಿ ಎರಡು ಫೋನ ತಗೋದು, ಅವು ಐಡೆಂಟಿಕಲ್. ಇನ್ನೊಂದು ಫೋನ್ ಐತಿ, ಇನ್ನೊಂದು ಬೇರೆ ಬೇರೆ ಐತಿ, ಸೇಮ್ ಮಾಡಲ್ ಬೇರೆ ಐತಿ, 12 ಅದ, 12 ಮಿನಿ, 12 16 ಬೇರೆ ತೊಗೊಂಡಿರ್ತೀವಿ ಇಲ್ರಿ. ಬಟ್ ಹಂಗೆ ಉದಾಹರಣೆ ಕೊಟ್ಟೆ, ಹಂಗೆ ತೊಗೊಂಡಾಗ ನೋಡಾಕ್ ಸೇಮ್ ರೀ, ಬಟ್ ಎರಡೂ ಒಂದೇ ತರ. ನೆದರ್ಲ್ಯಾಂಡ್ ಟ್ವಿನ್ಸ್ ಸಿಮಿಲರ್ ನಾಟ್ ಐಡೆಂಟಿಕಲ್. ಟ್ವಿನ್ಸ್ ಅಂದಾಗ ಸಿಮಿಲರ್, ನೋಡಾಕ್ ಇಬ್ರು ಸೇಮ್ ಇರ್ತಾರ, ಆದ್ರೆ ಐಡೆಂಟಿಕಲ್ ಇವ್ರದ್ದು ಭಾಳ ಕಷ್ಟ ರೀ. ಅಟ್ಲೀಸ್ಟ್ ಅವ್ರದ್ದು ರೆಟನಾರ ಚೇಂಜ್ ಇರ್ತೈತಿ, ಫಿಂಗರ್ ಪ್ರಿಂಟ್ ಚೇಂಜ್ ಇರ್ತಾವ್ರಿ. ಈಗ ಇಲ್ಲಿ ನೋಡ್ತೀರಿ ನಮ್ಮ ಕಡಪಟ್ಟಿಂದ ಯಾರೋ ಒಬ್ರು ಹೋಗ್ತಿರ್ತಾರ, ನೀವು ಹೆಸರು ಇಟ್ಟದ ಅದಕ್ಕೆ, ಅವ್ರ ಹೆಸರು ಬೇರೆ ಇರ್ಬೇಕ್ರಿ. ಅವ್ರಿಬ್ರು ನೋಡ್ರಿ ನೋಡಾಕ್ ಹೆಂಗದಾರ ಒಟ್ಟ ಗೊತ್ತಾಗಲ್ರಿ. ಅವ್ರು ಹೆಂಗಪ್ಪ ಮೇಂಟೈನ್ ಮಾಡ್ತಾರ ನಿಮ್ಗೂ ಗೊತ್ತು, ಇನ್ಕ್ಲೂಡಿಂಗ್ ಅವ್ರ ಕಾಲಾಗ ಹಾಕೋ ಚಪ್ಪಲ್ ಹಿಡ್ಕೊಂಡು ವಾಚ್, ಡ್ರೆಸ್ ಎಲ್ಲಾನು ಸೇಮ್ ಹಾಕೊಂಡು ಹೋಗ್ತಾರೆ, ನೋಡಕ್ ಗೊತ್ತಾಗಲ್ಲ. ಬಟ್ ಅವ್ರು ಐಡೆಂಟಿಕಲ್ ಅಂತ ಹೇಳಕ್ಕಲ್ರಿ, ಸಿಮಿಲರ್. ಐಡೆಂಟಿಕಲ್ ಅಂತಂದ್ರೆ ಹೆಂಗ್ರಿ, ನಾವೀಗ ಮೆಡಿಕಲಿ ಫಿಂಗರ್ ಪ್ರಿಂಟ್ ಚೆಕ್ ಮಾಡಕ್ ಹೋದ್ರಿ, ರೆಟಿನಾ ಚೆಕ್ ಮಾಡಿದ್ರಿ, ಕ್ಯಾರೆಕ್ಟರ್ಗಳು ಇಬ್ರು ಕ್ಯಾರೆಕ್ಟರ್ ಸೇಮ್ ಇರಕ್ಕೆ ಚಾನ್ಸೇ ಇಲ್ರಿ. ಕ್ಯಾರೆಕ್ಟರ್ ಚೇಂಜ್ ಇರ್ತಾವ್ರಿ. ಕಲರ್ ಸೇಮ್ ಐತಿ, ಒಬ್ಬೊಬ್ಬ ಕಲರ್ ಚೇಂಜ್ ಆಗ್ತದೆ. ಸೊ ಅದಕ್ಕೆ ಅವೇನಂತ ಹೇಳ್ತೀವಿ ನಾವು, ಸಿಮಿಲರ್ ನಾಟ್ ಐಡೆಂಟಿಕಲ್ ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಿ, ಕ್ರೋಮೋಸೋಮ್ ಅಂದ್ರಪ್ಪಿ ವರ್ಣತಂತುಗಳು. ಅದ ಕ್ರೊಮ್ಯಾಟಿನ್ ಅಂದ್ರೆ ಇದು ಜೆನೆಟಿಕ್ ಮೆಟೀರಿಯಲ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಯಾವ್ದ್ರಿ? ಅದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ಅದೇನ್ ಮಾಡ್ತದಪ್ಪಿ, ಜೆಂಡರ್ ಡಿಸೈಡ್ ಮಾಡ್ತಿರುತ್ತೆ, ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಾರೆ. ಹೌದ್ರಿ? ಇದು ಬರೀ ಓನ್ಲಿ ಡಿ ಎನ್ ಎ ಆಗಿರ್ಬೋದು, ಪ್ರೋಟೀನ್ಸ್ಗಳಾಗಿರ್ಬೋದು, ಇದನ್ನ ಕ್ಯಾರಿ ಮಾಡ್ತಾರೆ. ಏನಪ್ಪಿ? ಎಲ್ಲ ಬಾಡಿ ಒಳಗಡೆ ಅಲ್ರಿ, ನ್ಯೂಕ್ಲಿಯಸ್ ಒಳಗಡೆ, ಎಲ್ಲ ನ್ಯೂಕ್ಲಿಯಸ್ ಒಳಗಡೆ. ನೆಕ್ಸ್ಟ್ ಬರ್ತಕ್ಕಂಥದ್ರಿ ಇನ್ನೊಂದು 5 ಮಿನಿಟ್ ಕ್ಯಾರಿ ಮಾಡಿದ್ರೆ ನಡೀತಿತ್ತು. ಯಾವ್ದ್ರಿ? ಕ್ರೊಮ್ಯಾಟಿನ್. ಇದು ಕನ್ನಡ ಮೀನಿಂಗ್ ರೀ. ಮತ್ ನೀವು ಅಲ್ಲಿ ಮಾತಾಡ್ಕೊತ ಕೂತ್ರಿ, ಇಲ್ಲಿ ಹೋಗಿರ್ಬೇಕು. ಕ್ರೊಮ್ಯಾಟಿನ್ ಅಂತಕ್ಕಂಥದ್ದು ನೋಡಪ್ಪಿ ದಾರದಂತ ರಚನೆಯನ್ನ ಹೊಂದಿದ್ದು, ಇದು ಏನ್ ಮಾಡ್ತಿರತಿ, ಅನುವಂಶೀಯ ಲಕ್ಷಣಗಳನ್ನ ತನ್ನ ದೇಹದೊಳಗಡೆ ಇಟ್ಕೊಂಡಿರ್ತದ. ಅದು ಎಲ್ಲಿಪ್ಪ ಅಂದ್ರೆ ನ್ಯೂಕ್ಲಿಯಸ್, ಜೀವಕೋಶದ ನ್ಯೂಕ್ಲಿಯಸ್ ಒಳಗಡೆ ಕಂಡು ಬರ್ತದೆ. ಆನಂತರ ಇದು ಎದರಿಂದ ಮಾಡಲ್ಪಟ್ಟದ ಅಂತ ಹೇಳ್ತಾನ್ರಿ, ಡಿ ಎನ್ ಎ ಇಂದ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟತಿ. ಡಿ ಎನ್ ಎ ಏನ್ ಮಾಡ್ತದ ಅಂತ ಹೇಳಿದರೆ ನಮ್ಮ ದೇಹದ ರಚನೆಯೊಳಗಡೆ ಸಹಾಯಕವಾಗ್ತದೆ. ಆನಂತರ ಡಿ ಎನ್ ಎ ಕಂಟೈನ್ ದ ಹೆರಿಡಿಟಿ ಇನ್ಫಾರ್ಮೇಶನ್, ಅನುವಂಶೀಯ ಲಕ್ಷಣವನ್ನು ಹೊಂದಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಈಗ ಒಂದು 20 ಮಂದಿ ಬಸ್ನಾಗ ಹೊಂಟಾರ, ಬಸ್ಸಿಗೆ ಉರಿ ಹತ್ತಿ ಸುಟ್ಟು ಹೋಗ್ಬಿಡುದು. ನಾವು ಫೇಸ್ನು ಐಡೆಂಟಿಫಿಕೇಶನ್ ಮಾಡೋಕ್ಕಾಗಲ್ಲ. ಅಂತ ಸಂದರ್ಭದೊಳಗಡೆ ಆ ಬಾಡಿ ಪ್ರತಿಯೊಂದು ಬಾಡಿ ಒಳಗಿನ ಡಿ ಎನ್ ಎ ತಗೋತಾರೆ. ಅಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿರ್ತಾರೆ,
ಇಷ್ಟು ಮಂದಿ ಅಂತೂ ಸತ್ತಾರ, ಯಾರದಾರ ಗೊತ್ತಿಲ್ಲ. ಈ ಬಸ್ನಾಗ ಯಾರ್ಯಾರು ಹೊಂಟಿದ್ರು ಅವ್ರ ಮನ್ಯಾನವ್ರು ಬಂದು ಯಾರೇ ಒಬ್ರು ನಿಮ್ DNA ಕೊಟ್ಟೋಗ್ರಿ ಅಂತ ಹೇಳ್ತಾರೆ. ಈಗ ನಮ್ಮ ಮನ್ಯಾನವ್ರು ಯಾರೋ ಇದ್ರು ಅಥವಾ ಯಾರೋ ಈಗ ನಮ್ಮ ಮನ್ಯಾಗ ಯಾರೋ ಇದ್ರು ಅಂತ ನಾವು ಹೋಗಿ ಏನ್ ಮಾಡ್ಬಿಡ್ತೀವಿ, ನಮ್ DNA ಕೊಟ್ಟು ಬರ್ತೀವಿ. ಅವ್ರು ಆ ಬಾಡಿ DNA ಚೆಕ್ ಮಾಡಿ ನಮ್ಮ DNA ಅವ್ರ DNA ಮ್ಯಾಚ್ ಆತಂದ್ರೆ ಆ ಬಾಡಿ ನಮ್ಗೆ ಹ್ಯಾಂಡ್ ಓವರ್. ಹಂಗಪ್ಪ ಇಲ್ಲಿ ಒಬ್ರು ಯಾರಾದ್ರೂ ಒಬ್ರು ಆಗ್ತಿರ್ಬೋದು, ಅಣ್ಣ ತಂಗಿ ಅವ್ವ ಅಪ್ಪ ಯಾರು ಬೇಕಾದ್ರೂ ಒಟ್ಟು ಒಂದೇ ಈಗ ಫ್ಯಾಮಿಲಿ ಅಂದ್ರೆ ಗೊತ್ತಾಗತ್ತಲ್ಲ, ನಮ್ಮಪ್ಪ ನಮ್ಮ ಅವ್ವ ರೀ ಅಥವಾ ನಮ್ಮ ಬ್ರದರ್ಸ್ ಸಿಸ್ಟರ್ ಯಾರು ಬೇಕಾದ್ರೂ ಕೊಡ್ಬೋದು. ಅದು ಮತ್ತೆ ಕಾಕ ದೊಡ್ಡಪ್ಪ ಅಂದ್ರೆ ಮತ್ತೆ ಅಲ್ಲಿ ಮ್ಯಾಚ್ ಆಗೋದು ಕಷ್ಟ ರೀ, ಆಗ್ತಾವ್ರಿ. ಬಟ್ ಡೆಕೋರೆನ್ಸಿ ಮ್ಯಾಚ್ ಆಗಲ್ಲ. ಬಟ್ ಪೇರೆಂಟೇ ಕೊಡ್ಬೇಕು, ಪೇರೆಂಟು ಬ್ರದರ್ಸ್ ಕೊಟ್ರೆ ಬೆಟರ್, ನಿಮ್ಗೆ ಎಕ್ಸಾಕ್ಟ್ಲಿ DNA ಗೊತ್ತಾಗ್ತದೆ. ಅದಪ್ಪಿ ಅದೇ ಹೇಳ್ತಾನೆ ನಾವು ಈ ಇನ್ಫಾರ್ಮೇಶನ್ಸ್ ಅನ್ನ ಏನ್ ಮಾಡ್ತಿರ್ತಿದ್ದು ಮಾಡ್ತೈತಿ. ಇನ್ನೊಂದು ಸ್ಟ್ರಕ್ಚರ್ ಫಂಕ್ಷನ್ಸ್ ಅಂತ, ರಚನೆ, ನಮ್ಮ ದೇಹದ ರಚನೆ ನೋಡ್ರಿ. ಈಗ ಮನ್ಯಾಗ ಒಂದ್ ಮನ್ಯಾಗ ರೀ ಅಕ್ಕ ತಮ್ಮ ಅಣ್ಣ ನೋಡಾಕ್ ನಾವು ಸೇಮ್ ಇರ್ತೀವಿ, ಆಲ್ಮೋಸ್ಟ್ ಆಲ್ ಸಿಮಿಲರ್ ಇರ್ತೈತ್ರಿ ಕ್ಯಾರೆಕ್ಟರ್. ಎಲ್ಲೋ ಒಂದೊಂದ್ ಕಡೆ ಏನಾಗ್ಬೋದು, ಈಗ ಅಟ್ಲೀಸ್ಟ್ ನೋಡ್ರಿ ನೋಡಾಕ ಅವ್ರ ಅಣ್ಣ ತಮ್ಮರೇ ಸೇಮ್ ಇರ್ತಾರ, ಅಕ್ಕ ತಮ್ಮರೇ ಸೇಮ್ ಇರ್ತಾರ, ಒಂದು ಸಿಮಿಲರ್ ಸ್ಟ್ರಕ್ಚರ್. ಒಟ್ಟರು ಸೇಮ್ ಇರಂಗಿಲ್ರಿ. ಒಬ್ಬೊಬ್ರು ಏನ್ ಮಾಡಿರ್ತಾರ, ಹೈಟ್ ಒಳಗಡೆ ವೇರಿಯೇಷನ್ ಇರುತ್ತೆ, ಫೇಸ್ ಒಳಗಡೆ ವೇರಿಯೇಷನ್ ಇರುತ್ತೆ. ಈಗ ನೋಡ್ಲ ನಿಮ್ಮ ಮನ್ಯಾಗ ಒಂದ್ 4 ಮಂದಿ ಇದಾರೆ ಅಂದ್ರೆ ನೋಡಾಕ್ ಇಬ್ರು ನೋಡಾಕ್ ಒಂಥರ ಇರ್ತಾರೆ, ಇಬ್ರು ನೋಡಾಕ್ ಒಂಥರ ಇರ್ತಾರೆ. ಇಲ್ಲಾಕರ ನೀವು ಇಬ್ರು ಸೇಮೇ ಇರ್ಬೋದು. ನಿಮ್ಮ ಮನ್ಯಾಗ ನೀವು ಅಕ್ಕ ತಮ್ಮ ಇದ್ರ ತಿಳ್ಕೊರತ್ತ, ಅಕ್ಕ ತಂಗಿ ಅಕ್ಕ ತಮ್ಮ ಇದೆ ನೋಡಾಕ್ ಹೈಟ್ ರೇ ಸೇಮ್ ಇರ್ತೈತಿ, ಮಾತಾಡೋ ವಾಯ್ಸ್ ರೇ ಸೇಮ್ ಇರ್ತೈತಿ. ಹಂಗ ಫಂಕ್ಷನ್ಸ್ ಗಳಪ್ಪ. ಹೌದಾ? ನೆಕ್ಸ್ಟ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಇಸ್ ಅ ಫ್ಲೂಯಿಡ್ ಫೌಂಡ್ ಇನ್ ದ ಇನ್ಸೈಡ್ ಆಫ್ ಸೆಲ್. ಸೈಟೋಪ್ಲಾಸಮ್ ಅಂತಕ್ಕಂಥದ್ದು ಏನ್ರಿ, ದ್ರವ ರೂಪದಲ್ಲಿ ಏನಿರತಿ ಜೀವಕೋಶ ಒಳಗಡೆ ಕಂಡು ಬರ್ತದ. ಇಟ್ ಗಿವ್ಸ್ ದ ಸ್ಟ್ರಕ್ಚರ್ ಟು ಸೆಲ್ ಅಂಡ್ ಹೌಸ್ ನೋಟ್ ಡಿಫರೆಂಟ್ ಆರ್ಗನಲ್ಸ್ ಆಫ್ ಅ ಸೆಲ್. ಅಂದ್ರೆ ಬೇರೆ ಬೇರೆ ಜೀವಕೋಶಗಳು ಬೇರೆ ರೀತಿ ಕಂಡು ಬರುತ್ತೆ ಅಂತ ಹೇಳ್ತಾನೆ. ಇನ್ನ ನೆಕ್ಸ್ಟ್ ಉಳ್ಕಾದನ ನೆಕ್ಸ್ಟ್ ಸೆಷನ್ ಒಳಗಡೆ ಕಂಟಿನ್ಯೂ ಮಾಡೋಣ್ರಿ. ಪಾಪ ಇವು ಆರಾಮಿಸಿದವ್ರು ಭಾಳ ಲೇಟ್ ಆಗ್ತದೆ. ಏನಾಯ್ತಪ್ಪ? ತೋರಿಸ್ತೀನಿ